ಚಿತ್ರದುರ್ಗದಲ್ಲಿ ನಡೀತಿದ್ಯಾ ಪೆಟ್ರೋಲ್ ಡೀಸೆಲ್ ಮಾಫಿಯಾ? ಹಾಗಾದ್ರೆ ಅನುಮತಿ ಇಲ್ಲದೆ ಡಾಬಾ ಹೋಟೆಲ್ಗಳಿಗೆ ಪೆಟ್ರೋಲ್ ಡೀಸೆಲ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಎನ್ನದೇ ಎಗ್ಗಿಲ್ಲದೆ ನಡೀತಾ ಇದೆ ಆಯಿಲ್ ಮಾಫಿಯಾ. ಹಿರಿಯೂರು ತಾಲೂಕಿನ ಹುಳಿಯಾರ ರಸ್ತೆಯಲ್ಲಿರುವಂತಹ ಡಾಬಾ ಹೋಟೆಲ್ಸ್ಗೆ ಆಯಿಲ್ ಕೂಡ ಪೆಟ್ರೋಲ್ ಡೀಸೆಲ್ ಕೂಡ ಸಪ್ಲೈ ಮಾಡ್ತಾ ಇದ್ದಾರೆ. ಕಂಡು ಕಾಣದಂತೆ ಜಾಣ ಕುರುಡುತನಕ್ಕೆ ಜಾರಿದ್ರ ಹಾಗಾದ್ರೆ ಹಿರಿಯೂರು ಪೊಲೀಸರು. ಡಾಬಾಗಳ ಪೆಟ್ರೋಲ್ ಡೀಸೆಲ್ ಮಾಫಿಯಾಕ್ಕೆ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿರಿಯೂರು ತಾಲೂಕಿನ ಯಲ್ಲದಕೆರೆ ಪಕ್ಕದಲ್ಲಿರುವಂತಹ ಸಿಂಧು ಡಾಬಾ ಮತ್ತು ಈ ಡಾಬಾ ಕುಂಟಕೆಂಚಯ್ಯನಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವಂತಹ ರಾಜಪ್ಪಗೆ ಸೇರಿದಂತಹ ಡಾಬಾ ಇದು. ಈ ಡಾಬಾಗೂ ಕೂಡ ಪೆಟ್ರೋಲು ಡೀಸೆಲ್ ಕೂಡ ಸಪ್ಲೈ ಮಾಡ್ತಿದ್ದಾರೆ. ಮಾದಿನಹಳ್ಳಿ ಬಳಿಯ ಕೌಶಿಕ್ ಪಂಜಾಬಿ ಡಾಬಾ, ಮಾದಿನಹಳ್ಳಿಯ ರಂಗಸ್ವಾಮಿ ಎಂಬುವರಿಗೆ ಸೇರಿದಂತಹ ಡಾಬಾ ಇದು. ಅನುಮತಿ ಪಡೆಯದೆ ಡಾಬಾಗಳಿಗೆ ಅವ್ಯಾಹತ ಆಯಿಲ್ ಕೂಡ ಸಪ್ಲೈ ಮಾಡ್ತಾ ಇದ್ದಾರೆ. ಅಕ್ರಮ ಡೀಸೆಲ್ 70 ರಿಂದ 80 ರೂಪಾಯಿ, ಪೆಟ್ರೋಲ್ಗೆ 90 ರೂಪಾಯಿಗೆ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಗೊತ್ತಿದ್ರು ಸುಮ್ಮನಿದ್ದಾರ ಹಾಗಾದ್ರೆ ಹಿರಿಯೂರು ಗ್ರಾಮಾಂತರ ಪೊಲೀಸರು? ಇವಾಗೆ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ಮಾಹಿತಿ ಕೂಡ ಇರುವಂತದ್ದು, ಆದ್ರೂ ಕೂಡ ಎಗ್ಗಿಲ್ಲದೆ ನಡೀತಾ ಇದೆ ಪೆಟ್ರೋಲ್ ಡೀಸೆಲ್ ಮಾಫಿಯಾ. ಮುಂಬರುವ ದಿನಗಳಲ್ಲಿ ಸ್ಥಳೀಯರಿಂದ ಪ್ರತಿಭಟನೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಈ ಕುರಿತು ಗುಪ್ತಚರ ಇಲಾಖೆಗೆ ಇಂಟೆಲಿಜೆನ್ಸ್ ಮಾಹಿತಿ ಕೂಡ ಕೊಟ್ಟಿದ್ದಾರೆ.